ವೆಲ್ಕಮ್ ಟು ಮನಿ ಊಟ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಅವರೆಬೇಳೆ ಹೀರೆಕಾಯಿ ಸಾರು ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ನಾವು ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್, ಹೀರೆಕಾಯಿ ಈ ಥರ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು. ಟೊಮೆಟೊ ಇದನ್ನು ಅಷ್ಟೇ ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು. ಹೀರೆಕಾಯಿ ದೊಡ್ಡದು ಒಂದು ತೊಗೊಂಡಿದ್ದೀವಿ, 1/4 kg. ಆಮೇಲೆ ತೆಂಗಿನಕಾಯಿ ಚೂರು ಸಣ್ಣಕ್ಕೆ ಹೆಚ್ಚಿಟ್ಕೊಬೇಕು. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಒಂದು 10ರಿಂದ 15 ಎಸಳು. ಈರುಳ್ಳಿ 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು. ಸ್ಪ್ರಿಂಗ್ ಆನಿಯನ್ ಮನೆಯಲ್ಲೇ ಬೆಳೆದಿತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೀವಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಆಪ್ಷನಲ್, ನಿಮ್ಮಿಷ್ಟ. ಒಂದು ಕುಕ್ಕರ್ಗೆ ನೀರು ಹಾಕಿಕೊಂಡು ಆ ನೀರು ಚೆನ್ನಾಗಿ ಕುದಿಬೇಕು, ನೀರು ಚೆನ್ನಾಗಿ ಕಾಯಬೇಕು. ಇದನ್ನು ಅವರೆಬೇಳೆ ಅಂತಾರೆ. ಇದನ್ನು ಯೂಸ್ ಮಾಡ್ಕೊಂಡು ನಾವಿವತ್ತು ಸಾರು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಮೈಗೆ. ಇದು ನೀರು ಕಾಯೋ ಅಷ್ಟರಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡ ನಂತರ ಚೆನ್ನಾಗಿ ಕಾಯಲಿ, ಮತ್ತೆ ಅದು ಚೆನ್ನಾಗಿ ಬಬಲ್ಸ್ ಬರಲಿ ಅದರಲ್ಲಿ. ಈಗ ಒಂದು ಚಿಕ್ಕ ಪಾವು ಚಟಾಕ್ ಅಂತೀವಲ್ವ, ಅದರಲ್ಲಿ ಮೆಜರ್ ಮಾಡಿಕೊಂಡು ಅವರೆಬೇಳೆನ ಹಾಕ್ಕೊಳ್ಳೋಣ. ಅವರೆಬೇಳೆ ಹಾಕ್ಕೊಂಡ್ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಬೇಳೆ ಬೇಯೋವರೆಗೂ ಬಿಟ್ಬಿಡಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿ ಆಗುವಷ್ಟು ತೆಂಗಿನಕಾಯಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ರುಬ್ಕೊಳ್ಳಿ. ನಾವು ಈ ಕುಕ್ಕರ್ಗೆ ಅವರೆಬೇಳೆ ಹಾಕಿರ್ತೀವಲ್ವ, ಅದು ಚೆನ್ನಾಗಿ ಬೇಯಲಿ. ಅದು ಸ್ವಲ್ಪ ಬೆಂದ ನಂತರ ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರೋದು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 1-2 ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಸಣ್ಣಕ್ಕೆ ರೌಂಡ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿನ. ಆಮೇಲೆ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್, ಈರುಳ್ಳಿ ಹೂವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಆಪ್ಷನಲ್. ನಮ್ಮ ಮನೇಲಿ ಇತ್ತು ಅಂತ ಹಾಕಿದ್ದೀವಿ ಅಷ್ಟೇ, ನಮ್ಮ ಮನೇಲಿ ಬೆಳೆದಿತ್ತು ಅದಕ್ಕೆ ಹಾಕ್ಕೊಂಡಿದ್ದೀವಿ. ಇಲ್ಲ ಅಂದರೆ ಪರವಾಗಿಲ್ಲ. ಇನ್ನು ಬೆಂದಿಲ್ಲ ನೋಡಿ ಅವರೆಬೇಳೆ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತೆಂಗಿನಕಾಯಿ ಬೇರೆ ಹೆಚ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ತಟ್ಟೆ ಮುಚ್ಚಿಬಿಟ್ಟು ಬೇಯಲು ಬಿಡಿ. ಅವಾಗವಾಗ ಸ್ವಲ್ಪ ಈ ಥರ ಕಲಿಸ್ತಾ ಇರಿ. ನಮಗೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಅವರೆಬೇಳೆನ ಸ್ವಲ್ಪ ಈ ಥರ ಸ್ಪ್ಲಿಟ್ ಮಾಡಿದ್ರೆ ಕಟ್ಟಾಗಬೇಕದು, ಆವಾಗ ಬೆಂದಿದೆ ಅಂತ ಅರ್ಥ. ನೋಡಿ, ಇನ್ನು ಬೆಂದಿಲ್ಲ, ಟೆಸ್ಟ್ ಮಾಡಿ ನೋಡ್ತಾ ಇದ್ದೀವಿ. ಆವಾಗವಾಗ ನೀವು ಕಲಿಸ್ಬಿಟ್ಟು ಈ ಥರ ನೋಡ್ಕೊಳ್ಳಿ. ನೋಡಿ, ಇನ್ನು ಬೆಂದಿಲ್ಲ. ಇವಾಗ ಈ ಸಮಯದಲ್ಲಿ ಏನು ಮಾಡಬೇಕು, ಹೀರೆಕಾಯಿ ಹೆಚ್ಚಿರ್ತೀವಲ್ವ, ಅದನ್ನು ಸಹ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಅರ್ಧ ಬೆಂದ ತಕ್ಷಣ ತರಕಾರಿ, ಈ ಟೊಮೆಟೊಸ್ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಬೆಂದ ತಕ್ಷಣ ಈ ಹೀರೆಕಾಯಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ಬೇಯಲು ಬಿಡಿ. ಇದು ಈ ಕುಕ್ಕರಲ್ಲಿ ಜಾಗ ಸಾಲಿಲ್ಲ, ಅದಕ್ಕೆ ಕುಕ್ಕರ್ ಚೇಂಜ್ ಮಾಡ್ತಾಯಿದ್ದೀವಿ. ಈ ಹೀರೆಕಾಯಿ ಎಲ್ಲ ಹಾಕಿದ್ಮೇಲೆ ಅದು ಚೆನ್ನಾಗಿ ಬೇಯಲು ಬಿಡಿ. ಇದು ಕುಕ್ಕರ್ ಸಾಲಿಲ್ಲ ಅಂತ ಸ್ವಲ್ಪ ದೊಡ್ಡ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಬೇಯಲು ಬಿಡ್ತಾಯಿದ್ದೀವಿ. ಅದು ಈ ಅವರೆಬೇಳೆ ಸಾರಂತೂ ತುಂಬ ರುಚಿಯಾಗಿರುತ್ತೆ. ಇದು ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಕೂಡ ಮೈಗೆ ತುಂಬ ಒಳ್ಳೆಯದು. ಈ ಥರ ಆವಾಗವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬಿಡಿ. ಈಗ ನೋಡಿ, ಈ ಥರ ಅವರೆಬೇಳೆನ ಹಿಂಗೆ ಎತ್ಕೊಂಡು ಹಿಂಗೆ ಕಟ್ ಮಾಡಿದ್ರೆ ಸ್ಪ್ಲಿಟ್ ಆಗಬೇಕದು, ಆವಾಗ ಬೆಂದಿದೆ ಅಂತ ಅರ್ಥ. ಈ ಸಮಯದಲ್ಲಿ ನಾವು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಧನಿಯಾ ಪುಡಿ, ಇದು ಖಾರದ ಪುಡಿ ರುಬ್ಬಿರ್ತೀವಲ್ವ, ಅದನ್ನು ಹಾಕ್ಬಿಟ್ಟು ನಿಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗಟ್ಟಿಗಾದರೂ ಮಾಡ್ಕೊಳ್ಬೋದು, ತೆಳ್ಳಕ್ಕಾದರೂ ಮಾಡ್ಕೊಬೋದು. ಮೀಡಿಯಮ್ ಕನ್ಸಿಸ್ಟೆನ್ಸಿ. ಅದನ್ನು ಚೆನ್ನಾಗಿ ಬೇಯಲಿ. ಅದು ಈ ಹಸಿ ವಾಸನೆ ಎಲ್ಲ ಹೋಗಬೇಕು. ತೆಂಗಿನಕಾಯಿ ರುಬ್ಬಿ ಹಾಕಿರ್ತೀವಲ್ವ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಕ್ಕೆ ಬಿಡಿ. ಲಿಡ್ಡನ್ನು ಮುಚ್ಚಕ್ಕೆ ಹೋಗಬೇಡಿ, ಬರೀ ತಟ್ಟೆ ಮುಚ್ಚಿ. ಹೀರೆಕಾಯಿ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ ಅಂತೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ತುಂಬ ಒಳ್ಳೆಯದಂತೆ, ಬ್ಲಡ್ ಪ್ಯೂರಿಫಿಕೇಷನ್ ಮಾಡುತ್ತಂತೆ ಹೀರೆಕಾಯಿ ತಿನ್ನೋದ್ರಿಂದ, ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತಂತೆ.
ಚರ್ಮದ ಆರೋಗ್ಯ. ಹೀರೆಕಾಯಲ್ಲಿರುವ ಆಂಟಿ ಆಕ್ಸೈಡ್ಸ್ಗಳು ಚರ್ಮದ ಹೊಳಪು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಚರ್ಮದ ಉರಿಯೂತ ನಿವಾರಣೆ, ಹೃದಯದ ಆರೋಗ್ಯ, ಹೆಲ್ತ್. ನಂತರ ಒಂದು ಚಿಕ್ಕ ಬಾಣಲಿಗೆ ಸ್ವಲ್ಪ ಎಣ್ಣೆ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವು ಹಾಕ್ಕೊಳ್ಳಿ. ಈ ಸಾರು ಅನ್ನಕ್ಕೆ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಕರಿಬೇವೆಲ್ಲನೂ ಚಿಟಪಟ ಅಂದ ನಂತರ 1 ಚಿಟಿಕೆ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಸಾರು ಚೆನ್ನಾಗಿ ಕುದ್ದು ಹಸಿ ವಾಸನೆ ಎಲ್ಲ ಹೋಗಿದ ನಂತರ ನಾವು ಮಾಡ್ಕೊಂಡಿರುವ ಒಗ್ಗರಣೆನ ಸಾರಿಗೆ ಹಾಕಿ ಕಲಿಸ್ಬಿಟ್ಟು, ಸ್ವಲ್ಪ ಆ ಸಾರನ್ನ ಹಾಕಿ ಕಲಿಸ್ಬಿಟ್ಟು 1-2 ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿಬಿಡಿ. ಅಷ್ಟೇ. ಇದು ಅನ್ನದ ಜೊತೆ, ಸುಕ್ಕ ಚಪಾತಿ ಜೊತೆ ಸವಿಯಲು ಸಿದ್ಧ. ಮಸ್ಕಾಯಿ ಸಾರು ಸವಿಯಲು ಸಿದ್ಧ. ಮಾಡ್ಕೊಳ್ಳಿ.